ಸುದೀಪ್ ಸರ್ ಹೇಳ್ತಾರೆ ಒಂದು ಹಿಂದೆ ಏನಪ್ಪ ಅಂತ ಹೇಳಿದ್ರೆ, ನನಗೆ ಇಷ್ಟು ದಿನ ತಾಯಿ ಇಲ್ಲದ ನೋವು ಏನು ಅಂತ ಗೊತ್ತಿರಲಿಲ್ಲ, ಈಗ 2 ವೀಕ್ಸ್ ಆದಮೇಲೆ ನನಗೆ ಗೊತ್ತಾಗ್ತಿದೆ ಅಂತ ಹೇಳಿ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ. ಆ ಕ್ಷಣ ಹೇಗಿತ್ತು ಆ್ಯಂಡ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನೀವು ಕಳ್ಕೊಂಡೆ ಅಂತ ಹೇಳಿದ್ರೆ, ಬಟ್ ಅಮ್ಮ ಅಪ್ಪನಿಗೆ ಏನಾಗಿದೆ ಅನ್ನೋದನ್ನು ನೀವು ಹೇಳ್ಕೊಂಡಿಲ್ಲ, ಅದು ನಮ್ಮ ಪ್ರಸಾರ ಕೂಡ ಆಗಿಲ್ಲ ಇಲ್ಲಿವರೆಗೂ ಕೂಡ. ಹೇಳ್ಕೊಂಡಿದ್ರು ನಮ್ಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ ಏನಾಗಿತ್ತು, ಅಪ್ಪ ಅಮ್ಮನಿಗೆ ಏನಾಗಿತ್ತು ಅಂತ ಹೇಳ್ಕೋಬಹುದಾ ಝೀ ಮೂಲಕ? ಶೋರ್. ಈಗ ಆ್ಯಕ್ಚುಲಿ ಸುದೀಪ್ ಸರ್ ಅವರ ತಾಯಿ ತೀರ್ಕೊಂತಾರೆ ಅನ್ಫಾರ್ಚುನೇಟ್ಲಿ. ಬಟ್ ಅದೇ ಅವರ ವ್ಯಕ್ತಿತ್ವ ತುಂಬ ಸ್ಟ್ರಾಂಗ್ ಅಂತ ಅನಿಸುತ್ತೆ. ಬಿಕಾಸ್ ಆ ಸಮಯದಲ್ಲೂ ಅವ್ರು ಬಂದು ನಮ್ಮ ಪಂಚಾಯಿತಿಗಳನ್ನ ನಡೆಸಿ ನಮ್ಮ ಕತೆಗಳನ್ನ ಕೇಳಿಸ್ಕೊಂಡು ಅಷ್ಟು ಪೇಷನ್ಸಿಂದ ಅಷ್ಟೇ ಎನರ್ಜಿಯಿಂದ ಆ ವೀಕೆಂಡ್ನ ನಡೆಸ್ಕೊಡ್ತಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಸುದೀಪ್ ಸರ್ ಫಸ್ಟ್ಲಿ. ಆ್ಯಂಡ್ ತಂದೆ ತಾಯಿ ಇಲ್ದಿರೋರ ನೋವು ದುಃಖ ಬರೀ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಪ್ರತಿ ಸಲ ನಾವು ವ್ಯಕ್ತಪಡಿಸ್ಕೊಳ್ಳೋಕ್ಕೂ ಆಗಲ್ಲ, ಅದು ನಾವು ಕ್ಯಾರಿ ಮಾಡ್ತೀವಿ ನಮ್ಮ ಕೊನೆ ಲೈಫ್ ತನಕ. ನಮ್ಮ ಒಳಗಡೆ ಇರುತ್ತೆ. ಅದನ್ನು ದಾಟ್ಕೊಂಡು ಹೋಗೋದಾಗಲಿ ಅಥವಾ ಅದನ್ನು ಮರ್ತುಬಿಟ್ಟು ಹೋಗೋದಾಗಲಿ ಅದು ಇಂಪಾಸಿಬಲ್. ಅದು ವಿ ಕ್ಯಾರಿ ದಟ್ ಪೇನ್. ಅದನ್ನು ತೋರಿಸ್ಕೊಳ್ಳಲ್ಲ ಅಷ್ಟೆ, ತೋರಿಸ್ಕೊಳ್ಳೋದು ತುಂಬ ಕಡಿಮೆ. ಬಟ್ ಸುದೀಪ್ ಸರ್ಗೆ ಯಾವಾಗ ಅದು ಇದಾಯಿತೋ ಆವಾಗ ನನ್ನ ಹತ್ರ ಅವರು ಕನೆಕ್ಟ್ ಆಗ್ತಾರೆ. ಸೊ ನನ್ನ ಎಮೋಷನ್ನ ಅವ್ರಿಗೆ ಕನೆಕ್ಟ್ ಆಗುತ್ತೆ ಆ್ಯಂಡ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ಸೊ ಹಾಗೆ ಅವರು ನನಗೆ ಅವ್ರ ಮನೆ ಕಡೆಯಿಂದ ತಿಂಡಿಗಳನ್ನ ಕಳಿಸ್ತಾರೆ. ಸೊ ಇಟ್ಸ್ ವೆರಿ ಸ್ಪೆಷಲ್. ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟು, ತುಂಬ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಪ್ಪನ ಫಸ್ಟು ನಾನು ಕಳ್ಕೊಳ್ಳೋದು 2018 ಅಪ್ಪ ಹೈದ್ರಾಬಾದ್ಗೆ ಒಂದು ಆಫೀಸ್ ವಿಚಾರವಾಗಿ ಹೋಗಿರ್ತಾರೆ. ಸೊ ಅಲ್ಲಿ ರೂಮ್ನಲ್ಲಿ ಅವ್ರಿಗೆ ಇದು ಚೆಸ್ಟ್ ಪೇನ್ ಸ್ಟಾರ್ಟ್ ಆಗುತ್ತೆ. ಅವ್ರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಲ್ರೆಡಿ ಒಂದ್ಸಲ ಆಗಿರುತ್ತೆ ಆನ್ ದ ವೇ. ಆ್ಯಂಡ್ ಅಲ್ಲಿ ಹೋಗಾದ್ಮೇಲೆ ಅವ್ರಿಗೆ 2 ಸಲ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಆ್ಯಂಡ್ ರಿವೈವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆಗಲ್ಲ. ಸೊ ವಿ ಲೂಸ್ ಹಿಮ್ ದೇರ್. ಬಟ್ ನಾನು ಅವ್ರ ಜೊತೆಗಿರಲ್ಲ. ಸೊ ಅಪ್ಪ ನನಗೆ ಸೂಪರ್ ಹೀರೋ ಥರ. ಒಂದು ದಿನವೂ ಅವರು ನನಗೆ ಆಗ್ತಾಯಿಲ್ಲ, ಹುಷಾರಿಲ್ಲ ಅಂತ ನನ್ನ ಮುಂದೆ ಹೇಳಿರೋದು ಇಲ್ಲ. ಮನೇಲಿ ಬೆಡ್ ಮೇಲೆ ಮಲ್ಕೊಂಡು ಇರೋದಿಲ್ಲ. ಅವ್ರ ಜ್ವರ ಇದ್ರೂ ಅವರು ಎದ್ದು ಹೋಗಿ ಆಫೀಸ್ಗೆ ಹೋಗೋರು ಬರೋರು. ತುಂಬ ಆ್ಯಕ್ಟಿವ್, ತುಂಬ ಲೈಕ್ ಒಂದು ಸೂಪರ್ ಹೀರೋ. ಅವ್ರ ನೋವನ್ನ ನನ್ನ ಮುಂದೆ ವ್ಯಕ್ತಪಡಿಸ್ಕೊಳ್ತಾ ಇರಲಿಲ್ಲ. ಸೊ ಅವ್ರು ಹೋಗೋ ಟೈಮಲ್ಲೂ ಅವ್ರ ನೋವನ್ನ ನಾನು ನೋಡಿಲ್ಲ. ಅವ್ರು ಯಾವ ರೀತಿ ಹೋದರು ಅಂತ ಗೊತ್ತಿಲ್ಲ. ಅವ್ರ ಸಫರಿಂಗ್ ನಾನು ನೋಡಿಲ್ಲ. ಸೂಪರ್ ಹೀರೋ ಆಗೇ ಇದ್ದರು, ಸೂಪರ್ ಹೀರೋ ಆಗೇ ನನ್ನ ಕಣ್ಣಿಗೆ ಅವರು ಸೂಪರ್ ಹೀರೋನೇ ಹಾಗೆ ಹೋದರು. ನಿಮ್ಮ ಜೊತೆ ಇರ್ತಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಅಮ್ಮ ಆರೋಗ್ಯದಲ್ಲಿ ತುಂಬ ಏರ್ಪೇರ್ಗಳಿತ್ತು. ಅಪ್ಪಂದು ಹೇಗಾಯಿತು ಅಂದರೆ ತುಂಬ ಅನ್ಎಕ್ಸ್ಪೆಕ್ಟೆಡ್. ಬಿಕಾಸ್ ಅವ್ರದ್ದು ಹೆಲ್ತ್ ಇಶ್ಯೂಸ್ ಅಂತ ಏನೂ ಇರಲಿಲ್ಲ. ಅಂದರೆ ಹೆರಿಡಿಟ್ರಿ ಶುಗರ್ ಇತ್ತು ಬಿಟ್ಟರೆ ದ್ಯಾಟ್ ವಾಸ್ ಆಲ್ಸೋ ಇನ್ ಕಂಟ್ರೋಲ್. ಬಟ್ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಅನ್ನೋದು ಇಟ್ ವಾಸ್ ಆಲ್ ಆಫ್ ಅ ಸಡನ್. ಬಟ್ ಅಮ್ಮಂದು ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇತ್ತು. ಅವ್ರಿಗೂ ಹಾರ್ಟ್ ಇಶ್ಯೂಸ್ ಇತ್ತು, ವ್ಯಾಲ್ವಲ್ಲಿ ಪ್ರಾಬ್ಲಮ್ ಇತ್ತು. ತುಂಬ ಸಲ ಆ್ಯಂಜಿಯೋಗ್ರಾಮ್ ಮಾಡಿಸಿದ್ದೀವಿ. ಆ್ಯಂಡ್ ಅವ್ರಿಗೆ ಥ್ರಾಂಬೋಸೈಟೋಪಿನಿಯಾ ಇತ್ತು, ಅಂದರೆ ಪ್ಲೇಟ್ಲೆಟ್ಸ್ ಕಡಿಮೆ, ಇಮ್ಯುನಿಟಿ ಕಡಿಮೆ ಇತ್ತು, ಆ ಥರ. ಸೊ ಇಷ್ಟು ಪ್ರಾಬ್ಲಮ್ಸ್ಗಳಲ್ಲಿ ಅವ್ರು ಹೋಗೋ ಟೈಮಲ್ಲಿ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗಿ ಅವರು 2020 ತೀರ್ಕೊಳ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.